ಲೋಕಾಬಲೆಗೆ ಸಿಕ್ಕಿ ಬಿದ್ದಿದ್ದಾರೆ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್. ಲಂಚ ಸ್ವೀಕರಿಸುವಾಗಲೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರೋದು. ಕೆರೂರು ಪಿಎಸ್ಐ ಭೀಮಪ್ಪ ರಬಕವಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಂತೋಷ್ ಬಿರಾದಾರ್ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರು ಅಲ್ಲಿ ಏನೋ ಇಸ್ಪೇಟ್ ಆಡೋರಿಂದ ಲಂಚ ಸ್ವೀಕಾರ ಮಾಡೋ ಸಮಯದಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. 1,70,000 ಹಣವನ್ನು ಲಂಚ ಪಡಿತಾ ಇದ್ರು. ಆ ಸಮಯದಲ್ಲಿ ಈ ಪಿಎಸ್ಐ ಸಿಕ್ಕಿಬಿದ್ದಿದ್ದಾರೆ. ಮುತ್ತಪ್ಪ ನಾಯ್ಕರಿಂದ ಲಂಚ ಪಡೆಯುವಾಗ ಲಾಕ್ ಆಗಿರೋದು. ಲೋಕಾಯುಕ್ತರ ಬಲೆಗೆ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್ ಬಿದ್ದಿರೋದು. ಕೆರೂರು ಪಿಎಸ್ಐ ಭೀಮಪ್ಪ ರಬಕವಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಂತೋಷ್ ಬಿರಾದರ್ ಗ್ಯಾಂಬ್ಲಿಂಗ್ ಅಂದರೆ ಇಸ್ಪೇಟ್ ಆಟ ಆಡ್ತಿರ್ತಾರೆ ಅವ್ರ ಕಡೆಯಿಂದ ಲಂಚವನ್ನೇನೋ ಸ್ವೀಕಾರ ಮಾಡ್ತಾ ಇದ್ರಂತೆ. ಇಸ್ಪೇಟ್ ಆಡಿದ ಓರ್ವ ಆರೋಪಿಯ ರಕ್ಷಣೆ ಮತ್ತು ಬೈಕ್ ಬಿಡೋದಕ್ಕೆ 2 ಲಕ್ಷ ರೂಪಾಯಿ ದುಡ್ಡಿಗೇನೋ ಬೇಡಿಕೆ ಇಟ್ಟಿದ್ರಂತೆ. ಆ ಸಮಯದಲ್ಲಿ ಮುತ್ತಪ್ಪ ನಾಯ್ಕರ್ ಅನ್ನೋರಿಂದ ಲಂಚವನ್ನು ಪಡೆಯುವಂತಹ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಪಿಎಸ್ಐ ಮತ್ತು ಕಾನ್ಸ್ಟೇಬಲ್. 1,70,000 ರೂಪಾಯಿ ಹಣವನ್ನು ಇವರು ಪಡೆದುಕೊಳ್ತಾ ಇದ್ದರು. ಈ ಸಮಯದಲ್ಲಿ ಇವರು ಸಿಕ್ಕಿಬಿದ್ದಿರುವುದು. ಮುತ್ತಪ್ಪ ನಾಯ್ಕರ್ ಅವರು ಲೋಕಾಯುಕ್ತರಿಗೇನೋ ದೂರು ಕೊಟ್ಟಿದ್ರಂತೆ. ದೂರವಾಣಿ ಕರೆ ರೆಕಾರ್ಡಿಂಗ್ ಆಧಾರದ ಮೇಲೆ ದಾಳಿಯಾಯಿತು. ಇದೀಗ ತನಿಖೆಯನ್ನು ಮುಂದುವರಿಸಿದ್ದಾರೆ.